ಮೋಟೋ ವ್ಲಾಗಿಂಗ್ ಸೆಟಪ್ ತೋರಿಸಿ ಅಂತ ನನಗೆ ಕೆಲವೊಂದು ಕಮೆಂಟ್ಗಳು ಬಂದಿದ್ವು, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನನ್ನ ಒಂದು ಬೈಕ್ ಹಿಮಾಲಯನ್ 450, ಅದಾದಮೇಲೆ ಅದಕ್ಕೆ ಮೋಟೋ ವ್ಲಾಗಿಂಗ್ ಸೆಟಪ್ ಅಂದರೆ ಒಂದು ಹೆಲ್ಮೆಟ್ ಬೇಕಾಗುತ್ತೆ. ಸೊ ಇದು ಹಿಮಾಲಯನ್ ರಾಯಲ್ ಎನ್ಫೀಲ್ಡ್ ಅವ್ರದ್ದು ಒಂದು 7000 ಕೊಟ್ಟು ತೊಗೊಂಡಿರುವಂಥ ಒಂದು ಹೆಲ್ಮೆಟ್ಟು. ಅದಾದಮೇಲೆ ಕ್ಯಾಮ್ರಾ ಹಾಕೋದಕ್ಕೆ ಒಂದು ಮೌಂಟನ್ನು ತೊಗೊಂಡಿದ್ದೀನಿ. ಈ ಮೌಂಟು 350 ರೂಪೀಸ್ ಕೊಟ್ಟಿದ್ದೀನಿ ಇದು. ಓಕೆ, ಇದಾದಮೇಲೆ ಮತ್ತೆ ಕ್ಯಾಮ್ರಾ. ಸೊ ಇಲ್ಲಿ ಏನು ಇದು ಅಟ್ಯಾಚ್ಮೆಂಟ್ ಕಾಣಿಸ್ತಿದೆ, ಇದು DJI ಅವ್ರದ್ದೇ. ನಾನು ಕ್ಯಾಮ್ರಾ ಯೂಸ್ ಮಾಡ್ತಿರೋದು ಕೂಡ DJI ಆ್ಯಕ್ಷನ್ 4. ಇದು ಅಡ್ವೆಂಚರ್ ಕಿಟ್ ತೊಗೊಂಡಿದ್ದೆ. 29,000 ರೂಪೀಸ್ ಆಗಿತ್ತು ನನಗೆ. ಅಡ್ವೆಂಚರ್ ಕಿಟ್ ಅಂದರೆ ಅದು ಸೆಲ್ಫಿ ಸ್ಟಿಕ್ ಥರ ಅದನ್ನು ಕೂಡ ಬರುತ್ತೆ. ಹಾಗೆ ಈ ಮೌಂಟ್ ಕೂಡ ಅದೇ ಒಂದು ಬಾಕ್ಸ್ನಲ್ಲಿ ಬರುತ್ತೆ. ಸೊ ಇದು ಮ್ಯಾಗ್ನೆಟಿಕಲಿ ಅಟ್ಯಾಚ್ ಆಗುತ್ತೆ, ಇಷ್ಟು ಅಟ್ಯಾಚ್ ಆಗಿರುತ್ತೆ. ಸೊ ಅದಾದಮೇಲೆ ಒಮ್ಮೆ ಈ ರೀತಿಯಾಗಿ ಕ್ಲಿಕ್ ಮಾಡಬೇಕು ನಾವು. ಸೊ ಈ ರೀತಿಯಾಗಿ ಕ್ಲಿಕ್ ಮಾಡಿದ್ರೆ ಆಯಿತು, ನೀವು ಎಷ್ಟೇ ಫಾಸ್ಟ್ ಹೋದರೂ ಕೂಡ ಇದು ಬೀಳೋದಿಲ್ಲ. ಅದಾದಮೇಲೆ ಮೈಕ್ ಇಂಪಾರ್ಟೆಂಟು. ನಾವು ಒಂದು ಮೋಟೋ ವ್ಲಾಗಿಂಗ್ ಮಾಡ್ತೀವಿ ಅಂತಂದರೆ ನಮಗೆ ಇಂಪಾರ್ಟೆಂಟ್ ಬೇಕಾಗಿರುವಂಥದ್ದು ನಮ್ಮ ಒಂದು ವಾಯ್ಸ್ ಎಷ್ಟು ಚೆನ್ನಾಗಿ ಬರ್ತಿದೆ ಅನ್ನುವಂಥದ್ದು. ಸೊ ಇದರಲ್ಲಿ ಕೂಡ ಮೈಕ್ ಇರುತ್ತೆ ಇನ್ಬಿಲ್ಟ್, ಬಟ್ ಇದು ಹೆಲ್ಮೆಟಿಂದ ಹೊರಗಿರೋದ್ರಿಂದ ನಮಗೆ ನಮ್ಮ ವಾಯ್ಸ್ಗಿಂತ ಜಾಸ್ತಿ ವಿಂಡ್ ವಾಯ್ಸ್ ಬರ್ತಾ ಇರುತ್ತೆ. ಸೊ ವಿಂಡ್ ನಾಯ್ಸ್ ಬರಬಾರ್ದಲ್ವ, ಅದಕ್ಕೋಸ್ಕರ ನಾವು ಎಕ್ಸ್ಟರ್ನಲ್ ಮೈಕನ್ನು ತೊಗೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ನಾನು ತೊಗೊಂಡಿರುವಂಥದ್ದು DJI ಅವ್ರದ್ದು ಮೈಕ್ ಮಿನಿ. ಸೊ ಈ ಒಂದು DJI ಮೈಕ್ ಮಿನಿ ಏನಿದೆ, ಇದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಏನಕ್ಕೆ ಅಂತಂದರೆ ಇದು DJI ಆಗಿರೋದ್ರಿಂದ ವೈರ್ಲೆಸ್ ಆಗಿ ಕನೆಕ್ಟ್ ಆಗುತ್ತೆ. ಇಲ್ಲಾಂತಂದರೆ ನಿಮ್ಮ ಬಳಿ ಈ ಆ್ಯಕ್ಷನ್ ಕ್ಯಾಮ್ರಾ ಏನಾದರೂ GoPro ಎಲ್ಲ ಇತ್ತು ಅಂತಂದರೆ ನಾವು ರಿಸೀವರ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಈ DJI ಮೈಕ್ ಮಿನಿ ವಿತ್ ರಿಸೀವರೇ ನಾನು ತೊಗೊಂಡಿರುವಂಥದ್ದು. ಬಟ್ ಇವಾಗ ಸದ್ಯಕ್ಕೆ ಮೊಬೈಲ್ಗೆಲ್ಲ ಯೂಸ್ ಮಾಡಬೇಕಂದ್ರೆ ಮಾತ್ರ ರಿಸೀವರ್ ಯೂಸ್ ಆಗುತ್ತೆ. ಇಲ್ಲ ಅಂತಂದರೆ ಜಸ್ಟ್ ಈ ಟ್ರಾನ್ಸ್ಮಿಟರ್ ಸಾಕು, ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗುತ್ತೆ. ಸೊ ಇದರ ಒಂದು ಪ್ರೈಸ್ ಬಂದುಬಿಟ್ಟು 8,500 ರೂಪೀಸ್ ಕೊಟ್ಟಿದ್ದೀನಿ ನಾನು, ವಿತ್ ಇನ್ಕ್ಲೂಡಿಂಗ್ ರಿಸೀವರು. ಸೊ ಆಫ್ಲೈನ್ ಮಾರ್ಕೆಟ್ನಲ್ಲಿ ತೊಗೊಂಡಿದ್ದೆ, ಆನ್ಲೈನಲ್ಲಿ ಇವಾಗ ಇನ್ನೂ ಕಮ್ಮಿಗೆ ಸಿಗ್ತಾ ಇದೆ. ಸೊ ಇದನ್ನು ಎಲ್ಲಿ ಹಾಕ್ತೀನಿ ಅಂತ ನೋಡೋದಾದರೆ ಈ ರೀತಿಯಾಗಿ ಇಲ್ಲಿ ನೋಡಿ, ಇಲ್ಲಿ ಕ್ಲಿಪ್ ಥರ ಕೊಟ್ಟಿದ್ದಾರೆ, ಈ ರೀತಿಯಾಗಿ ಇಲ್ಲಿ ಕ್ಲಿಪ್ ಥರ. ಸೊ ಅದೇ ಇಲ್ಲಿ ಮೊಬೈಲ್ನಲ್ಲಿ ಇಲ್ಲೊಂದು ಸ್ಟ್ರ್ಯಾಪ್ ಇದೆಯಲ್ಲ ಹೆಲ್ಮೆಟ್ನಲ್ಲಿ, ಇಲ್ಲೇ ಒಳಗಿಂದ ಈ ರೀತಿಯಾಗಿ ಹಾಕ್ಕೊಳ್ತೀನಿ. ಅದಾದಮೇಲೆ ಆರಾಮಾಗಿ ಮಾತಾಡ್ತಾ ವೀಡಿಯೋ ತೆಗಿತಾ ಹೋಗ್ತೀನಿ ಅಷ್ಟೇ. ಫಾಲೋ ಮಾಡೋದು ಮರಿಬೇಡಿ ಇದೇ ರೀತಿಯ ವೀಡಿಯೋಸ್ಗಾಗಿ.